ಹಾಲೆಲ್ಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಮಗೆ ಪ್ರಾರ್ಥನೆ ವಿಷಯದಲ್ಲಿ ಕಲಿಸಿಕೊಡಿರಿ. ಪ್ರತಿ ವಿಧವಾದ ಪ್ರಾರ್ಥನೆ ಎಲ್ಲಾ ಸಮಯಗಳಲ್ಲಿ ಮಾಡಬೇಕೆಂಬ ವಾಕ್ಯ ಆಧಾರ ಮಾಡಿಕೊಂಡು ಅನೇಕ ವಿಧವಾದ ಪ್ರಾರ್ಥನೆಗಳ ಕುರಿತು ಕಲಿಯುತ್ತಿರುವಾಗ ಮೊಳಕಾಲೂರಿ ಮಾಡುವ ಪ್ರಾರ್ಥನೆ, ಕೈಗಳೆತ್ತಿ ಮಾಡುವ ಪ್ರಾರ್ಥನೆ, ರಹಸ್ಯ ಪ್ರಾರ್ಥನೆ, ಹೋರಾಟದ ಪ್ರಾರ್ಥನೆ, ನಂಬಿಕೆಯ ಪ್ರಾರ್ಥನೆ ನಮಗೆ ಕಲಿಸಿಕೊಡಿರಿ. ಈ ದಿನ ಮತ್ತೊಂದು ಸಾರಿ ಈ ಅಂತ್ಯಕಾಲದಲ್ಲಿ ದುಷ್ಟ ಶಕ್ತಿಗಳನ್ನು ಜಯಿಸಲು ಬೇಕಾಗಿರುವ ಪ್ರಾರ್ಥನೆಯ ಜೀವಿತ ನಾವು ಹೊಂದಿಕೊಳ್ಳುವ ಹಾಗೆ ನಮಗೆ ಪ್ರಾರ್ಥನೆಯನ್ನು ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಚ್ಚರಗೊಂಡಿದ್ದೀರಾ ಪ್ರಿಯರೇ? ಗುಡ್ ಮಾರ್ನಿಂಗ್ ಎಂಬುದಾಗಿ ಈ ದಿನ ಮಧ್ಯಾಹ್ನ ವೇಳೆಯಲ್ಲಿಯೂ ಹೇಳಬೇಕಾಗ್ತಿದೆ. ಬೆಳಗಾಗುತ್ತಿರುವಾಗ ನೀವು ಹೊರಗಡೆ ಹೋಗಿ ಆಕಾಶವನ್ನು ನೋಡಿದ್ರೆ ಆಕಾಶ ಎಷ್ಟು ಕ್ಲಿಯರ್ ಆಗಿರುತ್ತೆ ನೋಡಿ. ಪಕ್ಷಿಗಳು ಹೇಗೆ ಕಳೆಯುಳ್ಳವುಗಳಾಗಿ ಚಿಲಿಪಿಲಿ ಎಂಬುದಾಗಿ ಕೂಗುತ್ತಾ ಶಬ್ದ ಮಾಡುತ್ತಾ ಹೇಗೆ ದೇವರನ್ನು ಸ್ತುತಿಸುತ್ತಿವೆ ಎಂಬುದನ್ನು, ಎಷ್ಟು ಪ್ರಶಾಂತವಾಗಿರುತ್ತೆ ಎಂಬುದು ನಮಗರ್ಥವಾಗುತ್ತೆ. ಅನೇಕರು ಈ ದಿನಗಳಲ್ಲಿ ಇಂಟರ್ನೆಟ್ ಬಂದ ನಂತರ ಮಧ್ಯರಾತ್ರಿಯವರೆಗೂ ಲೈಟ್ ಹಾಕ್ಕೊಂಡು ರೂಮಲ್ಲಿ ಉಳ್ಕೊಂಡಿರ್ತಾರೆ. ರಾತ್ರಿ ಯಾವುದು ಹಗಲು ಯಾವುದು ಎಂಬುದಾಗಿ ಗೊತ್ತೇ ಆಗೋದಿಲ್ಲ. ನಾವು ಕೆಲಸದಲ್ಲಿ ಮಗ್ನರಾಗಿ ಶ್ರೇಷ್ಠವಾದ ಸಮಯಗಳನ್ನು ಕಳೆದುಕೊಳ್ತಾ ಇದ್ದೇವೆ. ಬೆಳಗ್ಗಿನ ಜಾವ ಬೇಗ ಎದ್ದೇಳುವಂಥದ್ದು ಎಷ್ಟೋ ಒಳ್ಳೆ ಅಭ್ಯಾಸವಾಗಿದೆ. ಬೆಳಗಿನ ಜಾವ ಬೇಗ ಎದ್ದೇಳಲಾರದವರು ದಡ್ಡರಾಗ್ತಾರೆ ಎಂಬ ಮಾತು ನಿಜವೇ. ಈ ದಿನ ನಮ್ಮ ತಿಳುವಳಿಕೆಯೆಲ್ಲ ನಮ್ಮ ಲ್ಯಾಪ್ಟಾಪ್ನಲ್ಲಿಯೋ ಇಲ್ಲವೇ ಆ ಒಂದು ಐಪ್ಯಾಡ್ನಲ್ಲಿಯೋ ಇಲ್ಲವೇ ಸೆಲ್ಫೋನ್ನಲ್ಲಿಯೇ ಇರುವಂತೆ ಕಾಣಿಸಿಕೊಳ್ತಿದೆಯಲ್ಲವೇ? ಯಾಕೆಂದ್ರೆ ಪ್ರತಿಯೊಂದು ವಿಷಯ ಅದರಲ್ಲೇ ಹುಡುಕಾಡ್ತೇವಲ್ಲವೇ? ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ದೇವರ ಶಕ್ತಿ ಬೇಕೆನ್ನುವಂಥವರು ಬೆಳಗ್ಗೆ ಬೇಗ ಎದ್ದೇಳುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಎದ್ದ ನಂತರ ಹೋಗ್ಲಿ, ನೀವು ತಡ ಮಾಡಿ ಎದ್ದ ನಂತರ ಯಾವ ಸಮಯದಲ್ಲಿ ಎದ್ರೂ ಕೂಡ ಎದ್ದ ತಕ್ಷಣವೇ ಅವಸರದಲ್ಲಿ ಈ ದಿನ ಬಹಳ ಕೆಲಸಗಳಿವೆ ಎಂದು ಹೊರಟೋಗಬಾರದು. ಸಾಕಷ್ಟು ಸಮಯ ನೀವು ದೇವರಲ್ಲಿ ಕಾದುಕೊಂಡು ಕಳೆಯುವುದಾದರೆ ದಿನವಿಡೀ ಆಶೀರ್ವಾದ ಹೊಂದುತ್ತೀರಿ. ಮಾರ್ಟಿನ್ ಲೂಥರ್ ಎಂಬ ಭಕ್ತನು ಹೇಳ್ತಾ ಇದ್ರು, ಈ ದಿನ ನನಗೆ ಬಹಳ ಕೆಲಸಗಳಿರೋದ್ರಿಂದ ನಾನು ಚಿಕ್ಕ ಪ್ರಾರ್ಥನೆ ಮಾಡ್ತೇನೆ ಎಂದು ಹೇಳ್ತಿರಲಿಲ್ಲ. ಈ ದಿನ ಬಹಳ ಕೆಲಸಗಳಿರೋದ್ರಿಂದ ನಾನು ಹೆಚ್ಚು ಪ್ರಾರ್ಥನೆ ಮಾಡ್ತೇನೆ ಅನ್ನುತ್ತಿದ್ರು. ಯಾಕೆಂದರೆ ನನ್ನ ಎಲ್ಲಾ ಕೆಲಸಗಳಲ್ಲಿ ನಾನು ಸಫಲತೆ ಕಾಣಬೇಕಾದರೆ ಅದು ಪ್ರಾರ್ಥನೆಯಿಂದ ಮಾತ್ರವೇ ಸಾಧ್ಯ ಎಂದು ಗುರುತಿಸಿದ್ರು. ಯೇಸು ಕ್ರಿಸ್ತನು ನಮ್ಮ ಹಾಗೆ ಈ ಲೋಕದಲ್ಲಿ ಶರೀರಧಾರಿಯಾಗಿದ್ದಾಗ ನಮಗೆ ಮಾದರಿಯಾಗಿರುವುದಕ್ಕೋಸ್ಕರ ವೇದನೆಯಿಂದ ಪ್ರಾರ್ಥಿಸಿದ್ರು, ಒಬ್ಬಂಟಿಗರಾಗಿ ಪ್ರಾರ್ಥಿಸಿದ್ರು. ಆತನು ಬೆಳಗ್ಗೆ ಬೇಗ ಎದ್ದು ಇನ್ನೂ ಕತ್ತಲೆಯಾಗಿರುವಾಗಲೇ ಎದ್ದು ಪ್ರಾರ್ಥಿಸ್ತಾ ಇದ್ದನೆಂದು ವಾಕ್ಯ ಹೇಳುತ್ತೆ. ನೋಡೋಣ ಬನ್ನಿ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ಹೇಳುತ್ತೆ, ಆತನು ಮುಂಜಾನೆಯಲ್ಲಿ ಎದ್ದು ಇನ್ನೂ ಮೊಬ್ಬಾಗಿರುವಾಗಲೇ, ಅಂದರೆ ಇನ್ನೂ ಬೆಳಕಾಗುತ್ತಿರುವಾಗಲೇ ಅಂತ ಅಲ್ಲ ಪ್ರಿಯರೇ, ಮೇ ಬಿ 3:30 ಇಲ್ಲವೇ ಅರ್ಲಿ ಮಾರ್ನಿಂಗ್ 4 o'clock ಎಂದರ್ಥ. ಮುಂಜಾನೆ ಇನ್ನೂ ಮೊಬ್ಬಾಗಿರುವಾಗಲೇ ಆತನು ಎದ್ದು ಹೊರಟು, ನಾವು ಕೂಡ ಕೆಲವೊಂದು ಸಾರಿ ಆ ಸಮಯದಲ್ಲಿ ಎದ್ದೇಳ್ತೇವೆ. ಬೆಳಗಿನ ಜಾವದಲ್ಲಿಯೇ ಎದ್ದೇಳಬೇಕಾಗತ್ತೆ. ಕೆಲವರಿಗೆ ಫ್ಲೈಟ್ ಹತ್ತಬೇಕಾದ್ರೆ, ಟ್ರೈನ್ ಕ್ಯಾಚ್ ಮಾಡಬೇಕಾದ್ರೆ, ಎಲ್ಲಿಗಾದರೂ ಪ್ರಯಾಣ ಮಾಡಬೇಕಾದ್ರೆ, ಇಲ್ಲವೇ ಏನಾದರೂ ಪ್ರತ್ಯೇಕವಾದ ಅಂತಹ ಒಕೇಶನ್ ಇದ್ರೆ ಬೆಳಗ್ಗೆ ಬೇಗ ಎದ್ದು ಹೋಗ್ತೇವೆ. ಆದರೆ ಯೇಸು ಕ್ರಿಸ್ತನಿಗೆ ಒಂದು ಪ್ರತ್ಯೇಕವಾದ ಪ್ರಯಾಸವೇನೆಂದರೆ ಪ್ರಾರ್ಥನೆ. ಅದಕ್ಕಾಗಿ ಎದ್ದೇಳ್ತಾ ಇದ್ರು. ಮುಂಜಾನೆ ಇನ್ನು ಮೊಬ್ಬಾಗಿರುವಾಗಲೇ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಾರ್ಥಿಸುತ್ತಿದ್ದನು. ಯಾಕೆ ಅಷ್ಟು ದೂರ ಹೋಗಬೇಕಿತ್ತು? ಯೇಸು ಎಲ್ಲಿದ್ದಾರೋ ಅಲ್ಲೇ ಪ್ರಾರ್ಥನೆ ಮಾಡಬೇಕಿತ್ತಲ್ಲವೇ? ಎದ್ದು ಅರಣ್ಯ ಪ್ರದೇಶಕ್ಕೆ ಹೋಗಿ, ಮನುಷ್ಯ ಸಂಚಾರವಿಲ್ಲದ ಸ್ಥಳಕ್ಕೆ ಹೋಗಿ, ಎಂಥದ್ದೇ ಅಡಚಣೆ ಅಭ್ಯಂತರ ಇಲ್ಲದಂತಹ ಸ್ಥಳಕ್ಕೆ ಹೋಗಿ, ಇತರ ಶಬ್ದಗಳು ಕೇಳಿಸಲಾರದ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸಿದ್ರು. ನಾನು ಒಮ್ಮೆ ಯೆರೂಸಲೇಮಿಗೆ ಹೋದಾಗ ಈ ಸ್ಥಳಕ್ಕೆ ಹೋಗಿ ನೋಡಿದೆವು. ಈಗ ಅಲ್ಲಿ ಒಂದು ಒಳ್ಳೆ ಸಭೆ ಕಟ್ಟಲಾಗಿದೆ. ಅಲ್ಲಿ ಯೇಸು ಕಲಿಸಿದ ಪ್ರಾರ್ಥನೆ ಎಲ್ಲಾ ಭಾಷೆಗಳಲ್ಲಿ ಮರದ ಹಲಿಗೆ ಮೇಲೆ ಕೆತ್ತಿಟ್ಟಿದ್ದಾರೆ.
ಯೆರೂಸಲೇಮಿನಲ್ಲಿ ಊರ ಆಚೆ ಎಣ್ಣೆ ಮರಗಳ ತೋಟಗಳಿವೆ. ಅಷ್ಟು ದೂರ ಆತನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದನು. ಬೆಳಗಾಗುವ ತನಕ, ಬೆಳಗಾದ ಮೇಲೆಯೂ ಕೂಡ ಅಲ್ಲಿಯೇ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದನು. ಇಂದಿನಿಂದ ನೀವು ಕೂಡ ಅಭ್ಯಾಸ ಮಾಡಿಕೊಳ್ಳಿರಿ. ಬೆಳಗ್ಗೆಯೇ ಎದ್ದು ಪ್ರಾರ್ಥಿಸಿರಿ. ಆಂಗ್ಲ ದೇಶದ ಅಪೋಸ್ತಲರೆಂದು ಕರೆಯಲ್ಪಟ್ಟ ಜಾನ್ ವೆಸ್ಲಿ ಅವರು ದೇವರೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡ್ರಂತೆ. ಪ್ರತಿದಿನ ಬೆಳಗ್ಗಿನ ಜಾವ 4 ಗಂಟೆಗೆ ಎದ್ದು, ದೇವರೇ, ನಾನು ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತೇನೆ, ನಿಮ್ಮೊಂದಿಗೆ ಮಾತಾಡಿಕೊಳ್ತೇನೆ, ನಾನು ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿರ್ತೇನೆ. ಪ್ರಾರ್ಥನೆ ಆದ ನಂತರ ಅವರು ಬೈಬಲನ್ನು ಓದಿ, ಆನಂತರ ಅವರು ಬೇಗನೆ ಸಿದ್ಧಗೊಂಡು 7 ಗಂಟೆಗೆಲ್ಲ ನಮ್ಮ ಅನುದಿನದ ಧ್ಯಾನ 7 ಗಂಟೆಗೆ ಪ್ರಾರಂಭಿಸ್ತೇವೆ. 7 ಗಂಟೆಗೆಲ್ಲ ಅವರು ಕುದುರೆ ಹತ್ತಿದವರಾಗಿ ಯಾವ ಊರಿಗೆ ಹೋಗಿ ಸುವಾರ್ತೆ ಪ್ರಕಟಿಸಬೇಕಿತ್ತೋ ಅಲ್ಲಿ ಸಾರ್ತಾ ಇದ್ರು. ಆ ದಿನ ಕಾರ್, ಬಸ್ಗಳಿರಲಿಲ್ಲ, ಅವೆಲ್ಲ ಇರಲಿಲ್ಲ. ಕುದುರೆ ಮೇಲೆ ಹತ್ತಿ ಗ್ರಾಮಗಳಿಗೆ ಹೋಗಿ, ಪಟ್ಟಣಗಳಿಗೆ ಹೋಗಿ, ಕಾರಾಗೃಹಗಳಿಗೆ ಹೋಗಿ, ಆ ಕಾಲದಲ್ಲಿ ಕೆಲವು ಸಭೆಗಳಿದ್ರೂ ಕೂಡ ಸಭೆಗೆ ಹೋಗಲಾರದಂತಹ ಸಾಮಾನ್ಯ ಜನರ ಬಳಿಗೆ ಹೋಗಿ ಯೇಸುವೇ ರಕ್ಷಕನೆಂಬ ಸಂಗತಿ, ಯೇಸುವಿನ ನಾಮದಲ್ಲಿರುವ ಬಿಡುಗಡೆ ಕುರಿತಾದ ವಿಷಯಗಳನ್ನು ಬೋಧಿಸುತ್ತಾ ಇದ್ರಂತೆ, ಪ್ರಾರ್ಥಿಸ್ತಾ ಇದ್ರಂತೆ. ಅದಕ್ಕೆ ಅನೇಕ ಆತ್ಮಗಳನ್ನು ರಕ್ಷಿಸುತ್ತಾ ಇದ್ರು. ಬೆಳಗ್ಗಿನ ಜಾವದಲ್ಲಿಯೇ ಎದ್ದು ಪ್ರಾರ್ಥಿಸುತ್ತಾ ಇದ್ರು. ಪ್ರಾರ್ಥನಾ ವೀರರಾಗಿರುವ ಮಿಷನರಿಗಳ ಜೀವನ ಚರಿತ್ರೆ ಓದುವುದಾದರೆ ಬಹಳಷ್ಟು ಜನರು ತಮ್ಮ ಜೀವಿತದಲ್ಲಿ ಪ್ರತಿಫಲ ಕಾಣುವುದಕ್ಕಾಗಿ ಒಂದು ಮುಖ್ಯವಾದಂತಹ ಕಾರಣ ಅವರ ಏಕಾಂತ ಪ್ರಾರ್ಥನೆಯಾಗಿದೆ, ರಹಸ್ಯ ಪ್ರಾರ್ಥನೆಯಾಗಿದೆ, ಗಂಟೆಗಳವರೆಗೂ ಮಾಡುವ ಪ್ರಾರ್ಥನೆಯಾಗಿದೆ. ಪ್ರೇಯಿಂಗ್ ಹೈಡ್ ಎಂಬ ಒಬ್ಬ ಮಿಷನರಿ ನಮ್ಮ ದೇಶಕ್ಕೆ ಮಿಷನರಿಯಾಗಿ ಬಂದಿದ್ರು. ಅವರು ಬಹಳ ಬಲಹೀನವಾಗಿರ್ತಾರೆ. ಅವರ ಸ್ವರವೂ ಕೂಡ ಬಹಳ ಮೆತ್ತಗಾಗಿರುತ್ತೆ. ಗಟ್ಟಿಯಾಗಿ ಬೋಧಿಸ್ಲಿಕ್ಕಾಗಲ್ಲ, ಸ್ಪಷ್ಟವಾಗಿ ಬೋಧಿಸ್ಲಿಕ್ಕಾಗಲ್ಲ. ನಾನು ಮಿಷನರಿಯಾಗಿ ಹೋಗ್ತೇನೆ ಅಂದ್ರೆ ಎಲ್ಲರೂ ನಕ್ಕಿದ್ರಂತೆ. ನಿನ್ನ ಅವತಾರವೇನು, ನಿನ್ನ ಸ್ವರವೇನು, ನೀನೇನು ಸೇವೆ ಮಾಡ್ತಿ ಮಿಷನರಿಯಾಗಿ, ನೀನ್ ಹೇಗೆ ಕಷ್ಟ ಸಹಿಸಿಕೊಳ್ತಿ ಎಂಬುದಾಗಿ ಗೇಲಿ ಮಾಡಿದ್ರೆ ಅವರು ದಿಗುಲು ಪಡಲಿಲ್ಲ. ಆಯ್ತು, ನಾನು ಹೋಗ್ತೇನೆ, ಆತ್ಮ ಸಂಪಾದಿಸುವ ಕೆಲಸಕ್ಕೆ ಪ್ರಾರ್ಥನೆಯಿಂದ ಕೈ ಹಾಕ್ತೇನೆ ಎಂದು ಹೇಳಿ ನಮ್ಮ ಭಾರತ ದೇಶಕ್ಕೆ ಬಂದು ಅನೇಕ ದಿನಗಳವರೆಗೂ, ಗಂಟೆಗಳವರೆಗೂ, ತಿಂಗಳುಗಳವರೆಗೂ ಪ್ರಾರ್ಥಿಸ್ತಾ ಇದ್ರಂತೆ. ನಮ್ಮ ದೇಶ ಪರಿಸ್ಥಿತಿ ತಿಳಿದುಕೊಂಡು, ನಮ್ಮ ದೇಶ ಭಾಷೆಗಳನ್ನು ತಿಳಿದುಕೊಂಡು, ದೇಶದ ಅವಶ್ಯಕತೆಗಳನ್ನು ತಿಳಿದುಕೊಂಡು, ಅವೆಲ್ಲವುಗಳನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿ 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 ಒಂದೇ ಒಂದು ಉಜ್ಜೀವನ ಕೂಟವಿಟ್ರು. ನಾವಾದರೂ ಉಜ್ಜೀವನ ಕೂಟಗಳ ಮೇಲೆ ಉಜ್ಜೀವನ ಕೂಟ, ಉಜ್ಜೀವನ ಕೂಟಗಳ ಮೇಲೆ ಉಜ್ಜೀವನ ಕೂಟ ಇಡ್ತೇವೆ. ಅಬ್ಬೋ, ಈ ದಿನಗಳಲ್ಲಂತೂ ಅನೇಕ ಸ್ಥಳಗಳಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆಯುವುದನ್ನು ನಾವು ನೋಡ್ತೇವೆ. ಈ ಪಾಸ್ಟರ್ ಬಂದು ಹೋಗಿದ್ಮೇಲೆ ಆ ಪಾಸ್ಟರ್ ಬಂದು ಹೋಗಿದ್ಮೇಲೆ ಮತ್ತೊಬ್ಬ ಪಾಸ್ಟರ್. ಆದರೆ ಎಲ್ಲಿಯೂ ಉಜ್ಜೀವನ ಕಾಣಿಸ್ತಾ ಇಲ್ವಲ್ಲ. ಒಬ್ಬರು ಬಂದು ಒಂದು ವಾಕ್ಯ ಸಾರಿ ಮತ್ತೊಬ್ಬರು ಬಂದು ಮತ್ತೊಂದು ವಾಕ್ಯ ಸಾರಿದಾಗ ಅದನ್ನು ಅಳಿಸಿ ಹಾಕದಂತಾಗ್ತಿದೆ. ಅದರ ಕಂಟಿನ್ಯೂಟಿ ಇಲ್ಲದಂತಾಗ್ತಿದೆ. ಜನರು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ವಾಕ್ಯ ಕೇಳಿ ಯಾವುದೊಂದು ನೆನಪಿಟ್ಕೊಳ್ಳದಂತೆ, ಯಾವುದಕ್ಕೂ ವಿಧೇಯರಾಗದಂತೆ ರೂಢಿ ಮಾಡಿಕೊಳ್ತಿದ್ದಾರೆ. ಏನೋ ಹಬ್ಬದಂತೆ ಆಚರಿಸ್ತಾರಷ್ಟೇ. ಅದಕ್ಕೆ ಉಜ್ಜೀವನ ಬರ್ತಾ ಇಲ್ಲ. ಉಜ್ಜೀವನ ಎನ್ನುವಂಥದ್ದು ಪೂರ್ತಿ ವ್ಯತ್ಯಾಸವಾಗಿದೆ. ಬಹಳ ಚೆನ್ನಾಗಿ ಮೀಟಿಂಗ್ ಆದವು ಎನ್ನುವಂಥದ್ದು ಬಹಳಷ್ಟು ಜನ ಬರುವಂಥದ್ದಲ್ಲ. ಮನುಷ್ಯರು ಜಾಸ್ತಿ ಬಂದರೆ ಮೀಟಿಂಗ್ ಚೆನ್ನಾಗಿ ನಡೆಯಿತು ಅಂದುಕೊಳ್ಳುತ್ತಾರೆ. ಮೀಟಿಂಗ್ನಲ್ಲಿ ಸಂಗೀತಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ, ಬೇರೆ ಇತರ ಆರ್ಭಾಟಗಳಿಗೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಆದರೆ ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದಿಲ್ಲ. ಪಶ್ಚಾತ್ತಾಪ ಕಾಣಿಸಿಕೊಳ್ತಾ ಇಲ್ಲ, ಕಣ್ಣೀರು ಕಾಣಿಸಿಕೊಳ್ತಾ ಇಲ್ಲ. ಅದು ಕಾಣಬೇಕಾದರೆ ಪ್ರಾರ್ಥನೆಯಿಂದ ಸಿದ್ಧಗೊಳ್ಳಬೇಕು. ಲೈಟ್ಸ್ಗಳಿಂದ ಅದು ಬರೋದಿಲ್ಲ, ಸೌಂಡ್ ಮೂಲಕ ಅದು ಬರೋದಿಲ್ಲ, ಪ್ರಸಂಗಿಕರ ಮೂಲಕ ಅದು ಬರೋದಿಲ್ಲ. ನೀವೆಷ್ಟೇ ದೊಡ್ಡ ಹೆಸರು ಪ್ರಖ್ಯಾತಿಯುಳ್ಳ ಸೇವಕರಾಗಿದ್ರೂ ಕೂಡ ನೀವಲ್ಲ ಉಜ್ಜೀವನ ಉಂಟು ಮಾಡೋರು. ಕೇವಲ ದೇವರು ಮಾತ್ರ ಉಂಟು ಮಾಡಬಲ್ಲರು. ಪ್ರಾರ್ಥನಾ ವೀರರು ಮಾಡಬಲ್ಲರು. ಪ್ರಾರ್ಥನಾ ವೀರರು ಪರಲೋಕದ ಶಕ್ತಿ ಭೂಲೋಕಕ್ಕೆ ತರುವಂಥವರಾಗಿರ್ತಾರೆ. ಪರಲೋಕದ ಶಕ್ತಿಯನ್ನು ಭೂಲೋಕದಲ್ಲಿ ತೋರಿಸುವಂಥವರಾಗಿರ್ತಾರೆ. ಹೀಗೆ ಅನೇಕ ದಿನಗಳವರೆಗೂ ಪ್ರಾರ್ಥಿಸಿರುವ ಜಾನ್ ಹೈಡ್ ಒಂದೇ ಒಂದು ಮೀಟಿಂಗ್ ಇಟ್ರು. ಆ ಮೀಟಿಂಗ್ನಲ್ಲೂ ಕೂಡ ಕೇವಲ
15 ಮಿನಿಟ್ಸ್ ಮಾತ್ರ ಪ್ರಸಂಗಿಸಿದರು. 15 ನಿಮಿಷ ದೇವರು ಕೊಟ್ಟಿರುವ ವಾಕ್ಯವನ್ನು ದೃಢವಾಗಿ ನೇರವಾಗಿ ಜನರಿಗೆ ಸಾರಿದ್ರು. ಆನಂತರ ಪ್ರಾರ್ಥಿಸೋಣ ಬನ್ನಿ ಅಂದಾಗ ಪರಿಶುದ್ಧಾತ್ಮ ದೇವರು ಪ್ರತಿಯೊಬ್ಬರ ಮೇಲೆ ಇಳಿದು ಬಂದು ಪ್ರತಿಯೊಬ್ಬರು ಮೊಳಕಾಲೂರುವ ಹಾಗೆ ಪರಿಶುದ್ಧಾತ್ಮ ದೇವರು ಮಾಡಿದ್ರು. ಪ್ರತಿಯೊಬ್ಬರು ಮೊಳಕಾಲೂರಿ ಪ್ರಾರ್ಥಿಸಲಾರಂಭಿಸುತ್ತಾರೆ. 45 ಮಿನಿಟ್ಸ್ ಆಲ್ಟರ್ ಕಾಲಿನ ಪ್ರಾರ್ಥನೆಯ ಸಮಯ ಮುಂದುವರಿಯಿತಂತೆ. 15 ನಿಮಿಷ ಪ್ರಸಂಗ, 45 ನಿಮಿಷದ ಪ್ರಾರ್ಥನೆ. ಈ ದಿನಗಳಲ್ಲಿ 2 ಗಂಟೆಗಳ ಪ್ರಸಂಗ ಇರುತ್ತೆ, 5 ನಿಮಿಷ ಇಲ್ಲವೇ 6 ನಿಮಿಷ ಮಾತ್ರ ಪ್ರಾರ್ಥನೆ ಇರುತ್ತೆ. ಕೆಲವು ಸ್ಥಳಗಳಲ್ಲಿ ಪ್ರಾರ್ಥನೆ ಕೂಡ ಇಲ್ಲದಂತೆ ಮುಗಿಸುತ್ತಾರೆ, ಆಶೀರ್ವಾದದ ಪ್ರಾರ್ಥನೆಯೊಂದಿಗೆ ಮುಗಿಸ್ತಾರೆ. ದೇವರ ವಾಕ್ಯ ಮನುಷ್ಯರ ಹೃದಯದಲ್ಲಿ ಫಲಿಸಬೇಕಾದರೆ, ಆ ವಾಕ್ಯ ಮನುಷ್ಯರ ಹೃದಯದಲ್ಲಿ ನೆಲೆಸಬೇಕಾದರೆ ಮನುಷ್ಯರನ್ನು ಪ್ರಾರ್ಥನೆಯಲ್ಲಿ ನಿಲ್ಲಿಸಬೇಕು, ಪ್ರಾರ್ಥಿಸಬೇಕು. ಪ್ರತಿಯೊಬ್ಬರೂ ಪ್ರಾರ್ಥಿಸಬೇಕು, ಯಾರೋ ಒಬ್ಬರು ಮೈಕಲ್ಲಿ ಪ್ರಾರ್ಥಿಸುವಂಥದ್ದಲ್ಲ. ಯೇಸುಕ್ರಿಸ್ತನು 3.5 ವರ್ಷದವರೆಗೂ ಅಷ್ಟು ದೊಡ್ಡ ಸೇವೆ ಮಾಡ್ತಾರೆ. ಪ್ರಪಂಚದಾದ್ಯಂತ ಆತನು ತಿರುಗಿಲ್ಲ, ಸಾವಿರಾರು ಪ್ರಸಂಗ ಆತನು ಮಾಡಲಿಲ್ಲ, ಒಂದು ಹಾಡು ಬರೆಯಲಿಲ್ಲ, ಒಂದು ಪುಸ್ತಕ ಬರೆಯಲಿಲ್ಲ, ಒಂದು ಸಂಸ್ಥೆಯನ್ನು ಆತನು ಸ್ಥಾಪಿಸಲಿಲ್ಲ. ಆದರೆ ಆತನು ಸಾರಿದ ವಾಕ್ಯದ ಪ್ರಭಾವದಿಂದ ಅದ್ಭುತ ಕಾರ್ಯಗಳು ನಡೆದವು. ಆತನ ವಾಕ್ಯಗಳನ್ನೇ, ಆತನು ಸಾರಿದ ವಾಕ್ಯವನ್ನೇ ಈ ದಿನ ನಾವು ಸಾರ್ತಿದ್ದೇವೆ. ಮತ್ತೀಗ ಯಾಕೆ ಹಾಗೆ ಕಾರ್ಯಗಳಾಗ್ತಿಲ್ಲ? ಆತನ ಪ್ರಾರ್ಥನೆಯ ಶಕ್ತಿ, ಪ್ರಾರ್ಥನೆಯಲ್ಲಿ ಮಾಡಿದ ಸಿದ್ಧತೆ, ಪ್ರಾರ್ಥನೆಯಲ್ಲಿ ಆತನು ಸಾರಬೇಕೆಂದಿರುವ ಸಂದೇಶವನ್ನು ಇಟ್ಟಿ ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ದೇವರು ಯಾರಿಗೆ ಏನು ಬೇಕೋ ಅದನ್ನು ಬಯಲ್ಪಡಿಸ್ತಾರೆ. ನಾವು ಎಷ್ಟೇ ಒಳ್ಳೆ ಪ್ರಸಂಗಿಕರಾಗಿದ್ರೂ ಅಥವಾ ಎಷ್ಟೇ ಬೈಬಲ್ಲಿನ ಪಂಡಿತರಾಗಿದ್ರೂ, ನನ್ನ ಜೀವಿತದಲ್ಲಿ ಅನುಭವಿಸಿದ್ದೇನೆ ಪ್ರಿಯರೇ. ಅನೇಕ ಥಿಯಾಲಜಿಕಲ್ ಕೋರ್ಸ್ಗಳನ್ನು ಓದಿದ ನಂತರವೂ ಕೂಡ, ಅನೇಕ ಚರಿತ್ರಾತ್ಮಕ ಬಿಬ್ಲಿಕಲ್ ಬೋಧನೆಗಳು ಡಿಟೇಲ್ಸ್ ತಿಳಿದುಕೊಂಡಿದ್ದಾಗ್ಯೂ ಕೂಡ ಅವೆಲ್ಲ ಪ್ರಸಂಗಿಸುವಾಗ ನನಗಿಷ್ಟು ವಿಷಯ ಗೊತ್ತೆಂಬುದಾಗಿ ತಿಳಿಸಲು ಉಪಯೋಗಿಸುವುದಿಲ್ಲ. ನಾನು ಒಂದು ವೇಳೆ ಉಪಯೋಗಿಸುವುದಾದರೆ ಯಾರ ಹೃದಯವನ್ನು ಸ್ಪಂದಿಸಲಾರೆ. ನಾನು ಅನೇಕ ಪ್ರಸಂಗಗಳು ಬೈಬಲ್ನಲ್ಲಿ ಅನೇಕ ಭಾಗಗಳಿಂದ ಮಾಡಿದ ನಂತರವೂ ಕೂಡ ಕಾಪುವಾರಾಮ ಎಂಬ ಊರಿಗೆ ದೇವರು ನನ್ನನ್ನು ಕಳಿಸಿದಾಗ, ಆ ಕುಗ್ರಾಮದಲ್ಲಿ, ಕ್ರೈಸ್ತರೇ ಇಲ್ಲದ ಆ ಗ್ರಾಮದಲ್ಲಿ ಒಂದು ಚಿಕ್ಕ ವರಂಡದಲ್ಲಿ ಒಂದು ಮೀಟಿಂಗ್ ಪ್ರಾರಂಭಿಸಿದಾಗ, ವಿದ್ಯಾಭ್ಯಾಸವಿಲ್ಲದಂತಹ ವೃದ್ಧರು ಕೆಲವೊಂದು ಜನ ಅಲ್ಲಿ ಬಂದು ಕೂತುಕೊಳ್ಳುತ್ತಾರೆ. ಏನೆಂದು ಪ್ರಸಂಗಿಸಬೇಕು ಅವರಿಗೆ? ಚಿಕ್ಕ ಚಿಕ್ಕ ಕತೆಗಳು, ಸಾಮ್ಯಗಳನ್ನು ಹೇಳಿ ಯೇಸು ದೇವರು ಒಳ್ಳೆ ದೇವರು, ನಮಗಾಗಿ ಮರಣ ಹೊಂದಿದ್ದಾರೆಂದು ಹೇಳುತ್ತಾ ಇರುವಾಗ ನನ್ನ ಪ್ರಸಂಗಗಳ ಟೈಲೆಂಟೇ ಹೋಯ್ತಲ್ಲವೇ ಎಂದು ನಾನು ಅಂದುಕೊಂಡೆ. ಆದರೆ ಆ ಚಿಕ್ಕ ಚಿಕ್ಕ ಕತೆಗಳಿಂದ ವಾಕ್ಯದ ಸಾರಾಂಶ ಅವರಿಗೆ ಸಾರಿದಾಗ ಪರಿಶುದ್ಧಾತ್ಮ ದೇವರು ಅವರ ಹೃದಯಗಳಲ್ಲಿ ಕ್ರಿಯೆ ನಡೆಸಿದರು. ಆಗ ಸೇವೆ ಕಡಿಮೆ ಇತ್ತು, ಪ್ರಾರ್ಥನೆಯೇ ಹೆಚ್ಚಾಗಿತ್ತು. ಕೆಲವೊಂದು ಸಾರಿ ಇವಾಗಲೂ ಅಂದುಕೊಳ್ತೇನೆ, ಎಲ್ಲಿಗಾದರೂ ಓಡಿ ಹೋಗಿ ಕೆಲವು ದಿನ ಪ್ರಾರ್ಥನೆಯಲ್ಲಿ ಕಾಲ ಕಳೆಯಬೇಕೆಂದು. ನನ್ನ ಯೇಸುವಿಗೆ, ಪರಿಶುದ್ಧನಾದ ದೇವರಿಗೆ ಅಷ್ಟೊಂದು ಪ್ರಾರ್ಥನೆ ಅವಶ್ಯಕತೆ ಇದ್ದಿರೋದಾದರೆ ನಮಗೆ ಮತ್ತೆಷ್ಟು ಹೆಚ್ಚು ಪ್ರಾರ್ಥನೆ ಅವಶ್ಯಕತೆ ಇರಬೇಕು? ಆತನು ಇನ್ನೂ ಮೊಬ್ಬಾಗಿರುವಾಗಲೇ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಎಲ್ಲಿಯವರೆಗೂ? ಆಗಲೇ ಬೆಳಗಾಯಿತು. ಆತನ ಶಿಷ್ಯರು ನಿದ್ದೆಯಿಂದ ಎದ್ದು ಆತನನ್ನು ನೋಡಿದಾಗ ಆತನು ಅವರ ಸಂಗಡ ಅಲ್ಲಿಲ್ಲ. ಆತನು ಎಲ್ಲಿ ಹೋದ ಎಂದು ಊರೆಲ್ಲ ಹುಡುಕುತ್ತಾ ಯೆರೂಸಲೇಮಿನ ಊರು ಹೊರಗಡೆ ಅಡವಿಗೆ ಹೋಗಿ ನೋಡಿದ್ರೆ ಅಲ್ಲಿ ಆತನನ್ನು ಕಂಡುಕೊಂಡು, ಎಲ್ಲರೂ ನಿನ್ನನ್ನು ಹುಡುಕುತ್ತಿದ್ದಾರೆ ಎಂದು ಆತನಿಗೆ ಹೇಳುತ್ತಾರೆ. ಇದೇನು ಪ್ರಭುವೇ, ಇಷ್ಟು ದೂರ ಬಂದಿದ್ದೀರಿ, ಎಲ್ಲರೂ ನಿಮಗೆ ಅಲ್ಲಿ ಹುಡುಕುತ್ತಾ ಇದ್ದಾರೆ ಅನ್ನುತ್ತಾರೆ. ಎಲ್ಲರೂ ಲೈನ್ ಆಗಿ ನಿಂತ್ಕೊಂಡಿದ್ದಾರೆ, ನೀವು ಮಾಡುವ ಪ್ರಾರ್ಥನೆಗೋಸ್ಕರ, ಕೊಡುವ ಸ್ವಸ್ಥತೆಗೋಸ್ಕರ, ಸಾರುವ ವಾಕ್ಯ ಕೇಳುವುದಕ್ಕಾಗಿ ಎಂದು ಹೇಳಿದಾಗ ಯೇಸು ಹೇಳ್ತಾರೆ. ಇದೇ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ ನೋಡಿ. ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾವು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ಹೆಚ್ಚು ಸೇವೆ ಮಾಡುತ್ತಿದ್ದನು. ಈ ಹಳ್ಳಿ ಅಷ್ಟೇ ಅಲ್ಲ, ಇತರ ಗ್ರಾಮಕ್ಕೆ ಹೋಗಬೇಕು, ಸಭಾಮಂದಿರಕ್ಕೆ ಹೋಗಬೇಕು. ಅದಕ್ಕೋಸ್ಕರ ನಾನು ಉದಯದಲ್ಲಿಯೇ ಎದ್ದು, ಬೇಗನೆ ಎದ್ದು ಪ್ರಾರ್ಥನೆಯಲ್ಲಿ ನಾನು ಸಿದ್ಧಗೊಂಡಿದ್ದೇನೆ. ಪ್ರಾರ್ಥನೆಯಲ್ಲಿ ನಾನು ದೈವ ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಂಡಿದ್ದೇನೆ.
ಆತನು ಕೊಟ್ಟ ಸಂದೇಶ ಹೊಂದಿಕೊಂಡಿದ್ದೇನೆಂದು ಈ ದಿನ ಪ್ರತಿ ಬೋಧಕರು ಹೇಳಬೇಕಾಗಿದೆ. ಹೆಚ್ಚು ಸೇವೆ ಇದ್ರೆ ಹೆಚ್ಚು ಪ್ರಾರ್ಥನೆ ಮಾಡ್ರಿ. ಹೆಚ್ಚು ಕೆಲಸ ಇರುವುದಾದರೆ ಅವೆಲ್ಲವುಗಳಲ್ಲಿ ಸಫಲತೆ ಕಾಣಲು ಹೆಚ್ಚು ಪ್ರಾರ್ಥನೆ ಮಾಡಿ. ಇಂದಿನಿಂದ ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥಿಸುವಂಥದ್ದು, ದೈವ ಶಕ್ತಿಯನ್ನು ಹೊಂದಿ ಅದ್ಭುತಗಳನ್ನು ಕಾಣುವುದನ್ನು ಕಲಿಯೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಬೆಳಗ್ಗೆ ಬೇಗ ಎದ್ದು ನಿಮ್ಮ ಸನ್ನಿಧಿಯಲ್ಲಿ ಮೊರೆಯಿಡುವಂತಹ ಪ್ರಾರ್ಥನೆಯ ಜೀವಿತವನ್ನು ನಮಗೆ ದಯಪಾಲಿಸಿರಿ. ಸಾಕಷ್ಟು ಸಮಯ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡು ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುವಂತೆ ನಿಮ್ಮ ಚಿತ್ತವನ್ನು ಅರಿತುಕೊಳ್ಳುವವರೆಗೂ ನಾವು ಮಾಡುವ ಎಲ್ಲಾ ಕೆಲಸಗಳಲ್ಲಿ ಸಫಲತೆ ಕಾಣುವಷ್ಟು, ಪ್ರಾರ್ಥನೆಯಿಂದಲೇ ಇದು ಸಾಧ್ಯವೆಂದು ಗುರುತಿಸುವಷ್ಟು ನಿಮ್ಮ ಕೃಪೆಗಾಗಿ ಬೇಡಿಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ಹಾಗೆಯೇ ನೀವು ಕೇಳುವ ಸಂದೇಶ ನಿಮಗೆ ಹೇಗೆ ಉಪಯೋಗವಾಗಿವೆ ಎಂದು, ನೀವೇನಾದರೂ ಕಲಿಯುತ್ತಾ ಇದ್ದೀರಾ, ಪ್ರಾರ್ಥನೆಯಲ್ಲಿ ಮುಂದುವರಿಯುತ್ತಾ ಇದ್ದೀರಾ, ಕೆಲವು ದಿನಗಳಿಂದ ಕ್ರಮವಾಗಿ ಪ್ರಾರ್ಥನೆ ವಿಷಯದ ಕುರಿತು ತಿಳಿಯಪಡಿಸುತ್ತಿದ್ದೇವಲ್ಲವೇ, ಮತ್ತು ವೈಯಕ್ತಿಕವಾಗಿ ನೀವು ಪ್ರಾರ್ಥಿಸುವುದನ್ನು ಕಲಿಯಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಆವಾಗಲೇ ದೇವರ ಕಾರ್ಯ ಕಾಣುವಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.